ಜೀವಶಾಸ್ತ್ರದ 6ನೇ ಅಧ್ಯಾಯದ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ 5 ಅಧ್ಯಾಯಗಳಲ್ಲಿ ನಾವು ಹಲವಾರು ವಿಷಯಗಳನ್ನು ಅಧ್ಯಯನ ನಡೆಸಿದೆವು. ವಿಸರ್ಜನೆ, ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ ಇತ್ಯಾದಿಗಳನ್ನೆಲ್ಲ ನಾವು ವಿವರವಾಗಿ ಕಲಿತೆವು. ಈ ಅಧ್ಯಾಯದಲ್ಲಿ ನಾವು ಚಲನೆಯ ಜೀವಶಾಸ್ತ್ರ ಬಗ್ಗೆ, ಚಲನೆಯ ಜೀವಶಾಸ್ತ್ರ ಎಂಬ ವಿಷಯದ ಕುರಿತು ಸ್ವಲ್ಪ ವಿಷಯಗಳನ್ನು ಅಧ್ಯಯನ ನಡೆಸೋಣ. ಮಕ್ಕಳೇ, ಮನುಷ್ಯ ಅಥವಾ ಒಂದು ಜೀವಿ ಚಲಿಸ್ತದೆ. ಚಲನಾ ಶಕ್ತಿಯು ಒಂದು ಜೀವಿಯ ಮುಖ್ಯ ಲಕ್ಷಣ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಹಾಗಿದ್ರೆ ಈ ಚಲನೆ ಅಂದ್ರೆ ಏನು? ಚಲಿಸುವುದು ಅಂದ್ರೆ ಒಂದು ವಸ್ತು ಅಥವಾ ಒಂದು ಜೀವಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಾನಾಂತರವಾಗುವಂತಹ ಪ್ರಕ್ರಿಯೆ. ಸಂಪೂರ್ಣ ಶರೀರವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಾನ ಬದಲಾವಣೆಯನ್ನ ಮಾಡಿದಲ್ಲಿ ಅದನ್ನ ನಾವು ಏನಂತ ಹೇಳ್ತೇವೆ? ಚಲನೆ ಅಂತ ಹೇಳ್ತೇವೆ. ಈಗ ಚಲನೆಯ ಬಗ್ಗೆ ನಾವು ಭೌತಶಾಸ್ತ್ರದಲ್ಲೂ ಕೂಡ ಕಲಿತೇವೆ. ಅಂದ್ರೆ ನಿಮ್ಮ ಫಿಸಿಕ್ಸ್ ಅಲ್ಲಿ ನೀವು ಕಲಿತೀರಿ ಚಲನೆಯ ನ್ಯೂಟನ್ನ ನಿಯಮಗಳು ಅಂತ. ಅಲ್ಲಿ ನಾವು ಒಂದು ವಸ್ತುವನ್ನು, ನೀವು ಪ್ರತಿ ಒಂದು ವಿಷಯವನ್ನ ಕೂಡ ಅಲ್ಲಿ ಏನು ಅಂತೇಳಿ ಹೋಲಿಸ್ತಾರೆ. ಒಂದು ವಸ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಲವಾರು ಸೂತ್ರಗಳನ್ನ, ಸಮೀಕರಣಗಳನ್ನ ಅಲ್ಲಿ ಕೊಟ್ಟು ನಾವು ಅದರ ಲೆಕ್ಕಗಳನ್ನ, ಗ್ರಾಫನ್ನ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ. ಹಾಗಿದ್ರೆ ಚಲನೆಗೂ ಜೀವಶಾಸ್ತ್ರಕ್ಕೂ ಅದೇನಪ್ಪ ಸಂಬಂಧ? ಚಲಿಸುವಾಗ ಅಥವಾ ಚಲನೆಯು ಜೀವಶಾಸ್ತ್ರ ಅಂದ್ರೆ, ಈಗ ನಾವೇ ನಮ್ಮನ್ನೇ ಹೋಲಿಸಿಕೊಂಡ್ರೆ, ನಾವು ಈಗ ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊರಟು ಶಾಲೆಗೆ ಬರುವವರೆಗೆ ನಮ್ಮ ಶರೀರದಲ್ಲಿ ಹಲವಾರು ರೀತಿಯ ಚಲನೆಗಳನ್ನು ನಾವು ನೋಡ್ತೇವೆ. ಹೇಗೆ ನಾವು ನಡ್ಕೊಂಡು ಬರ್ತೇವೆ, ಆಮೇಲೆ ಬಸ್ಸು ಹತ್ತುತ್ತೇವೆ, ಬಸ್ಸು ಇಳಿದು ಪುನಃ ಶಾಲೆಗೆ ಬರ್ತೇವೆ, ಶಾಲೆಯಲ್ಲಿ ಬಂದು ಕುತ್ಕೊಳ್ತೇವೆ, ಟೀಚರ್ ಬಂದು ಪಾಠ ಮಾಡ್ತಾರೆ, ನೋಟ್ಸು ಬರಿತೇವೆ, ಕೈಗಳ ಚಲನೆ ಇರ್ತದೆ ಅಲ್ವಾ. ಆಮೇಲೆ ನಾವೆದ್ದು ಹೊರಗಡೆ ಎಲ್ಲ ಹೋಗ್ತೇವೆ, ಊಟಕ್ಕೆ ಇತ್ಯಾದಿ ನಮ್ಮ ಕೆಲಸಗಳಿಗೆಲ್ಲ ನಾವು ಹೋಗ್ತೇವೆ. ಆಮೇಲೆ ಸಂಜೆ ಹೊತ್ತು, ಸಾಮಾನ್ಯ ಸಣ್ಣ ಕ್ಲಾಸಿನ ಮಕ್ಕಳಿಗೆ UP ವರೆಗಿದ್ದು ಸಂಜೆ ಹೊತ್ತಿಗೆ ಯಾವತ್ತೂ ನಿಮ್ಮನ್ನು ಆಟಕ್ಕೆ ಬಿಡ್ತಾರೆ. ಅಲ್ಲಿವರೆಗೂ ಕೂಡ ನಮ್ಮ ಶರೀರದಲ್ಲಿ ಏನ್ ನಡೀತಾ ಇದೆ? ಚಲನೆ ನಡೀತಾ ಇದೆ, ಚಲನೆ ನಡೀತದೆ. ಈಗ ಚಲನೆಗೂ ಜೀವಶಾಸ್ತ್ರಕ್ಕೂ ಏನು ಸಂಬಂಧ ಅಂತ ಹೇಳುವುದನ್ನ ವಿವರವಾಗಿ ನಾವು ಈ ಪಾಠದಲ್ಲಿ ಒಂದೊಂದೇ ವಿಷಯಗಳನ್ನ ನಾವು ಅಧ್ಯಯನ ನಡೆಸಿಕೊಂಡು ಬರೋಣ. ಮೊದಲಿಗೆ ನಿಮ್ಮ ಪಾಠದಲ್ಲಿ ಈ ಪಾಠದ ಆರಂಭಕ್ಕೆ ಒಂದು ಚಿತ್ರವನ್ನು, ಒಂದು ಕಾರ್ಟೂನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಒಮ್ಮೆ ನಾವು ಅದನ್ನ ನಿರೀಕ್ಷಿಸಿ. ಏನು? ನಿಮ್ಮದೇ ಪ್ರಾಯದ 2 ಮಕ್ಕಳು. ಒಬ್ಬ ಬಂದು ಕೇಳ್ತಾನೆ, ಆಡ್ಲಿಕ್ಕೆ ಬರುವುದಿಲ್ವೋ ಹೇಳಿ ಅಲ್ವಾ. ಸಂಜೆ ಹೊತ್ತಿಗೆ, ಈಗ ಕೊರೋನಾ ಲಾಕ್ಡೌನ್ ಆಗಿ ನಾವೆಲ್ಲ ಮನೆಯಲ್ಲಿದ್ದೇವೆ, ಸುಮಾರು ಸಮಯ ನಮಗೆ ಮನೆಯಿಂದ ಹೊರಗಿಡಲಿಕ್ಕೆ ಆಗಲಿಲ್ಲ. ಬಟ್ ಈಗ ಸ್ವಲ್ಪ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಮ್ಮ ಆಟಗಳೆಲ್ಲ ನಡೀತಾ ಇರುವಂತಹ ಸಂದರ್ಭ ಈಗ ಅಲ್ವಾ. ಹಾಗಿರುವಾಗ ಈಗ ನಿಮ್ಮ ಹತ್ರವೇ ನಿಮ್ಮ ಫ್ರೆಂಡ್ ಬಂದು ಕೇಳ್ತಾನೆ, ಬಾರ ನಾವೊಮ್ಮೆ ಆಟ ಆಡಿ ಬರೋಣ ಅಂತೇಳಿ. ಆಗ ನೀವೇನ್ ಹೇಳ್ತೀರಾ? ಕೆಲವರು ಸರಿ ನಾವು ಆಟಕ್ಕೆ ಹೋಗೋಣ ಅಂತೇಳಿ ಹೋಗ್ತೀರಾ. ಸರಿ, ನಿಮ್ಮ ಫ್ರೆಂಡ್ ಬಂದು ಹೇಳ್ತಾನೆ, ಬಾ ಆಟಕ್ಕೆ ಹೋಗೋಣ ಅಂತೇಳಿ. ಅದು ಕೆಲವರು, ನಿಮ್ಮಲ್ಲಿ ಕೆಲವರಾದ್ರೂ ಹೇಳುವಂತ ಒಂದು ಮಾತು, ನಾನು ಆಡ್ಲಿಕ್ಕೆ ಬರುವುದು, ನನಗೆ ಬೇಕಾದ ಆಟಗಳೆಲ್ಲ ನನ್ನ ಕಂಪ್ಯೂಟರ್ನ ಮುಂದೆ ಕೂತ್ಕೊಂಡು ನನಗೆ ಆಡ್ಲಿಕ್ಕೆ ಆಗ್ತದೆ ಅಂತ ನೀವು ಹೇಳೋದಿಲ್ವಾ? ಎಷ್ಟು ಮಂದಿ ಆಗಿ ಹೇಳ್ತೀರಾ? ನೀವು ಈಗ ಹೆಚ್ಚಿನವರು ಮೊಬೈಲಲ್ಲಿ, ಕಂಪ್ಯೂಟರಲ್ಲಿ ಆಟ ಆಡ್ಲಿಕ್ಕೆ ಇಷ್ಟಪಡುವರು. ಆದ್ರೆ ಆ ಆಟ ಅದೊಂದು ರೀತಿಯ ಆಟವಾ? ಆಲೋಚನೆ ಮಾಡಿ ನೋಡಿ, ಅದೊಂದು ರೀತಿಯ ಆಟವಾ? ಖಂಡಿತ ಅಲ್ಲ ಅಲ್ವಾ. ಆಟ ಅಂತ ಹೇಳಿದ ಕೂಡಲೇ ನಾವೇನು, ನಮ್ಮ ಕೈಕಾಲುಗಳಿಗೆಲ್ಲದಕ್ಕೂ ವ್ಯಾಯಾಮ ಸಿಗಬೇಕು, ಒಳ್ಳೆ ವ್ಯಾಯಾಮ ಸಿಗಬೇಕು. ನಮಗೆ ಬೆವರು
ಅರಿಬೇಕು ನಮ್ಮ ಶರೀರದಿಂದ. ಹಾಗಿದ್ರೆ ಮಾತ್ರ ಅದು ಸಂಪೂರ್ಣವಾದ ಆಟ ಅಂತೇಳಿ ನಾವು ಹೇಳ್ಬಹುದು. ಸೊ ಆ ಕಾರ್ಟೂನನ್ನು ಮತ್ತೊಮ್ಮೆ ನೋಡೋಣ ನಾವು. ಅವ ಹೇಳ್ತಾನೆ ನೋಡಿ, ನಾನು ಫುಟ್ಬಾಲು ಆಡ್ತೇನೆ, ಕ್ರಿಕೆಟು ಆಡ್ತೇನೆ, ವಾಲಿಬಾಲು ಆಡ್ತೇನೆ, ಎಲ್ಲ ಆಡ್ತಾನಂತೆ. ಆ ಹುಡುಗ ಎಲ್ಲಿ ಆಟ ಆಡೋದು? ಬರೇ ಯಾವುದರಲ್ಲಿ? ಕಂಪ್ಯೂಟರಲ್ಲಿ ಮಾತ್ರ. ಅರ್ಥ ಆಯ್ತಾ? ಅದರಿಂದ ಅದು ಆಟ ಅಲ್ಲ. ಹಾಗಿದ್ರೆ ನಾವು ಮೈದಾನದಲ್ಲಿ ನಾವು ಆಟ ಆಡೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳಾಗ್ತದೆ, ಏನೆಲ್ಲ ಲಾಭಗಳು ಸಿಗ್ತದೆ ಅನ್ನೋದನ್ನ ಒಮ್ಮೆ ನೋಡೋಣವಾ? ಹೇಳ್ತೇನೆ ನೋಡಿ, ಕೆಲವು ಅಂಶಗಳನ್ನು ಕೆಲವೆಲ್ಲ ನಿಮಗೆ ಗೊತ್ತಿರ್ಬೋದು. ಏನು ಅಂತ ಹೇಳಿದ್ರೆ, ನಮ್ಮ ಶರೀರಕ್ಕೆ ಪೂರ್ತಿ ವ್ಯಾಯಾಮ ಸಿಗ್ತದೆ, ಅದರಿಂದ ಮನಸ್ಸಿಗೆ ಉಲ್ಲಾಸ ಸಿಗ್ತದೆ. ಆಮೇಲೆ ಏನು, ಅಂಗಾಂಗಗಳು ಏನು ಸ್ವಲ್ಪ ಬಲಿಷ್ಠವಾಗ್ತದೆ. ಅದೇ ರೀತಿ ಏನು, ರಕ್ತ ಪರಿಚಲನೆ ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ನಡೀತದೆ. ಇದೆಲ್ಲ ಯಾವುದರಿಂದ? ವ್ಯಾಯಾಮದಿಂದ ನಮಗೆ ಸಿಗುವಂತಹ ಕೆಲಸಗಳು, ನಮಗೆ ಸಿಗುವಂತಹ ಲಾಭಗಳು. ಕೆಲಸಗಳಲ್ಲ, ನಮಗೆ ಸಿಗುವಂತಹ ಲಾಭಗಳು. ಅದರಿಂದ ವ್ಯಾಯಾಮ ಅತಿ ಮುಖ್ಯ. ಈಗ ಮಕ್ಕಳಾದ ನಿಮಗೆ ವ್ಯಾಯಾಮ ಏನು ಅಂತ ಹೇಳಿದ್ರೆ ಆಟ ಒಂದು, ಅಥವಾ ಯೋಗ ಮಾಡ್ಬೋದು, ಎಕ್ಸಸೈಸ್ಗಳನ್ನು ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ನಿಮಗೆ ಹೆಚ್ಚಿನ ವ್ಯಾಯಾಮ ಸಿಗಬೇಕಿದ್ರೆ ನಮಗೆ ಆಟವೇ ಮೇಲು. ಸರಿ, ಹಾಗಾದ್ರೆ ಒಂದೊಂದೇ ಅಂಶಗಳನ್ನು ನೋಡಿದ್ರೆ ಈ ವ್ಯಾಯಾಮದಿಂದ ಏನೆಲ್ಲ ಪ್ರಾಧಾನ್ಯತೆ ಇದೆ, ವ್ಯಾಯಾಮದ ಗುಣಗಳಿವೆ. ವ್ಯಾಯಾಮ ಮಾಡೋದ್ರಿಂದ ಏನು ಸಿಗ್ತದೆ? ಶರೀರಕ್ಕೆ ಅಂದರೆ ಹೃದಯಕ್ಕೆ, ಮನಸ್ಸಿಗೆ, ರಕ್ತ ಪರಿಚಲನೆಗೆ, ಶ್ವಾಸಕೋಶಕ್ಕೆ, ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಅಲ್ಲಿ ಏನು ಸಿಗ್ತದೆ? ಉತ್ತಮವಾದಂತಹ ಒಂದು ವ್ಯಾಯಾಮ ಸಿದ್ಧಿಸ್ತದೆ. ಅಲ್ಲಿ ವ್ಯಾಯಾಮ ಸಿಗ್ತದೆ. ನೋಡಿ, ಯಾವೆಲ್ಲ ಭಾಗಕ್ಕೆ ವ್ಯಾಯಾಮನ ಸಿಗ್ತದೆ ಅನ್ನೋದರ ಒಂದು ಪಟ್ಟಿಯನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಈಗ ತೋರಿಸ್ತೇನೆ, ಜಸ್ಟ್ ಒಮ್ಮೆ ನೋಡಿ ಬಿಡೋಣ. ನಿಮ್ಮಲ್ಲಿ ಪಾಠ ಪುಸ್ತಕ ಇದೆ ಎಲ್ಲರಲ್ಲಿ ಕೂಡ, ಅದ್ರೊಮ್ಮೆ ಜಸ್ಟ್ ತೋರಿಸ್ತೇನೆ. ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಪ್ರವಾಹ ಹೆಚ್ಚುತ್ತದೆ. ಯಾಕೆ ಹೆಚ್ಚುತ್ತದೆ ಅಂತ ಹೇಳಿದ್ರೆ, ನಮಗೇನು ನಾವು ಹೇಳಿದಾಗೇನು, ವ್ಯಾಯಾಮ ಮಾಡುವಾಗ ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಬೇಕು. ಈ ಹೆಚ್ಚು ಹೆಚ್ಚು ಶಕ್ತಿ ಸಿಗ್ಲಿಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ರಕ್ತ ಬೇಕು, ಕ್ಷಮಿಸಿ, ಏನಂದ್ರೆ ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಸಿಗಬೇಕು. ಈ ಶಕ್ತಿ ಬೇಕು ಅಂತೇಳಿ ನಮ್ಮ ಶರೀರದಲ್ಲಿ ಜೈವಿಕ ಚಟುವಟಿಕೆಗಳು ನಡಿಬೇಕು. ಜೈವಿಕ ಚಟುವಟಿಕೆಗಳು ನಡಿಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಬೇಕು, ಆಹಾರ ಬೇಕು, ಕಾರ್ಬೋಹೈಡ್ರೇಟ್ ಬೇಕು. ಇದೆರಡನ್ನು ಕೂಡ ರಕ್ತವು ಹೆಚ್ಚು ಹೆಚ್ಚು ನಮ್ಮ ಜೀವಕೋಶಗಳಿಗೆ ಸಪ್ಲೈ ಮಾಡ್ತದೆ, ಅಥವಾ ಏನು ತಂದು ಕೊಡ್ತದೆ. ಆದ್ರಿಂದ ನಮ್ಮ ರಕ್ತ ಸಂಚಾರದ ದರವು ಹೆಚ್ಚುತ್ತದೆ ಮತ್ತು ಎಲ್ಲ ಭಾಗಗಳು ಬಲಿಷ್ಠವಾಗ್ತದೆ. ವ್ಯಾಯಾಮ ಮಾಡೋದ್ರಿಂದ ನಮ್ಮ ಶರೀರದ ಎಲ್ಲ ಭಾಗಗಳು ಬಲಿಷ್ಠವಾಗ್ತದೆ. ಇನ್ನು ಶರೀರದಲ್ಲಿ ನಿಕ್ಷೇಪಗೊಳ್ಳುವಂತಹ ಬೊಜ್ಜು, ನಾವೀಗ ಹೇಳ್ತೇವೆ ನನಗೆ ಬೊಜ್ಜು ಬೆಳೆದಿದೆ, ಹೊಟ್ಟೆ ಬೆಳೆದಿದೆ ಅಂತೇಳಿ ಅಲ್ವಾ? ಅದು ಯಾಕೆ ಬೆಳೆದಿದೆ? ನಮ್ಮಲ್ಲಿ ವ್ಯಾಯಾಮ ಇಲ್ಲ. ನಾವೀಗ ಕಾರ್ಟೂನಿನ ಮೊದಲಲ್ಲಿ ನೋಡಿದ ಹಾಗೆ ಆ ಹುಡುಗ ಏನು ಮಾಡಿದ? ನಾನು ಆಟ ಆಡ್ಲಿಕ್ಕೆ ಬರುವುದಿಲ್ಲಪ್ಪ, ನನಗೆ ಬೇಕಾದ ಎಲ್ಲ ಆಟ ಆಡ್ಲಿಕ್ಕೆ ನನ್ನಲ್ಲಿ ಏನಿದೆ? ಕಂಪ್ಯೂಟರ್ ಇದೆ, ಮೊಬೈಲ್ ಇದೆ ಅಂತ ಹೇಳ್ತಾನೆ. ಹಾಗಿರುವಾಗ ನಲ್ಲಿ ಆಟ ನಡೀತದೆ. ನಾನು ಆಟ ಆಡಿರಬಹುದು, ಆದರೆ ಅವನಿಗೆ ಅಲ್ಲಿ ಏನು ಸಾಧ್ಯ ಇಲ್ಲ, ವ್ಯಾಯಾಮ ಅಂತೂ ಸಿಗುವುದಿಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ಮಕ್ಕಳೇ, ನಾವು ದಿನನಿತ್ಯವೂ ನಾವೀಗ ನಿಮ್ಮಲ್ಲಿ 90% ನಿಮ್ಮ ಪ್ರಾಯದ ಎಲ್ಲ ಮಕ್ಕಳ ದಿನಚರಿ ಹೇಗಿರ್ಬೋದು ಅಂತ ಹೇಳಿದ್ರೆ, ಆಹಾರ ಪೂರ್ತಿ ನಾವು ತಿನ್ನುವುದು ಯಾವುದರ ಮುಂದೆ ಕೂತ್ಕೊಂಡು? ಟಿವಿ, ಕಂಪ್ಯೂಟರ್ನ ಮುಂದೆ ಕೂತ್ಕೊಂಡಾಗಿರ್ಬೋದು ಅಲ್ವಾ? ಹಾಗೆ ತಿನ್ನೋದ್ರಿಂದ ಕೂಡ ನಮ್ಮ ಶರೀರದಲ್ಲಿ ಬೊಜ್ಜು ಬೆಳೀತದೆ. ಹಾಗಿರುವಾಗ ನಾವು ಆಟ ಆಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಈ ಬೊಜ್ಜು ಏನಾಗ್ತದೆ? ಅದು ಕರಗ್ತದೆ, ನಮ್ಮ ಶರೀರದಿಂದ ಕರಗಿ ಹೋಗ್ತದೆ. ಅದೇ ರೀತಿ ಏನು, ಹೆಚ್ಚು ಹೆಚ್ಚು ಬೆವರು ಉತ್ಪಾದನೆ ಆಗ್ತದೆ ಅಂತೇಳಿ. ಬಿಸಿಲಲ್ಲಿ ಆಡಿದಾಗ ಹೆಚ್ಚು ಹೆಚ್ಚು ಬೆವರು ಉತ್ಪಾದನೆ ಆಗ್ತದೆ. ಈ ಬೆವರು ಉತ್ಪಾದನೆ ಹೆಚ್ಚಾದ ಕೂಡಲೇ ಬೆವರಿನ ಜೊತೆ ಏನು ಹೊರಹಾಗ್ತದೆ? ಒಂದಷ್ಟು ಅಂಶಗಳ ತ್ಯಾಜ್ಯಗಳು, ನಮ್ಮ ಶರೀರದಲ್ಲಿ ಬೇಡದಂತಹ ವಸ್ತು ಇದ್ರೆ ಅದು ಕೂಡ ಶರೀರದಿಂದ ಹೊರ ಹೋಗ್ತದೆ. ಇನ್ನು ಉಸಿರಾಟದ ಅನಿಲಗಳ ವಿನಿಮಯ ಪ್ರಕ್ರಿಯೆಯು ಕೂಡ ಹೆಚ್ಚಾಗ್ತದೆ. ಅದೇ ರೀತಿ ನಮ್ಮ ವೈಟಲ್ ಕೆಪಾಸಿಟಿ ಅಂದ್ರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಶ್ವಾಸಕೋಶಗಳು ಹೀರಿಕೊಳ್ಳುವ ಉಚ್ಛ್ವಾಸ ನಿಶ್ವಾಸ, ಆ ಪ್ರಕ್ರಿಯೆಯ ದರ ಕೂಡ ಹೆಚ್ಚಾಗ್ತದೆ. ಸ್ನಾಯುಗಳಲ್ಲಿ ರಕ್ತಲೋಮನಾಳಗಳ ಸಂಖ್ಯೆ ವೃದ್ಧಿಸಿ ಸ್ನಾಯುಗಳ ದಕ್ಷತೆ, ಅಂದ್ರೆ ಸ್ನಾಯುಗಳು ಕೆಲಸ ಮಾಡುವಂತಹ ಪವರ್ ಅಥವಾ ಕಾರ್ಯವೈಖರಿ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ನಮ್ಗೆ ಗೊತ್ತಾಯ್ತು, ವ್ಯಾಯಾಮ ಮಾಡೋದ್ರಿಂದ ನಮ್ಮ ಶರೀರದ ಪ್ರತಿಯೊಂದು ಅಂಗಗಳಿಗೂ ಕೂಡ ಹೆಚ್ಚು ಉಪಯೋಗ ಇದೆ. ಉಪಯೋಗದ ವಿನಃ ಅಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಕೆಲವೊಮ್ಮೆ ಬಿದ್ದು ತಾತ್ರ ನಮಗೆ ಆಟ, ಅದು ನ್ಯಾಚುರಲ್ ಅಥವಾ ಏನು ಸಾಮಾನ್ಯ ಇರುವಂಥದ್ದು. ಬಿಟ್ಟರೆ ನಮಗೆ ವ್ಯಾಯಾಮದಿಂದ ಹೆಚ್ಚು 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 ಲಾಭವೇ ಇರುವುದು. ಆರೋಗ್ಯವಂತರಾಗಿರ್ಬೇಕು ಅಂತ ನಾವು ಸ್ವಲ್ಪ ವ್ಯಾಯಾಮ ಮಾಡಬೇಕು. ಈಗ ಮಕ್ಕಳನ್ನು ಬಿಟ್ಟರೂ ಕೂಡ, ಈಗ ನಿಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು, ಈಗ ಮನೆಯಲ್ಲಿ ಕೂಡ ವ್ಯಾಯಾಮ ಕಡಿಮೆ. ಯಾಕಂತ ಹೇಳಿದ್ರೆ ಮೊದಲನ ಹಾಗೇನು, ನಾವೀಗ ಮೊದಲು ಬಟ್ಟೆ ಒಗಿತಾ ಇದ್ವಿ. ಕೈಯಿಂದ ಬಟ್ಟೆ ಒಗೆಯುವಾಗ ನಮ್ಮ ಶರೀರದ ಹೆಚ್ಚಿನ ಅಂಗಗಳಿಗೂ ಕೂಡ ಅಲ್ಲಿ ವ್ಯಾಯಾಮ ಸಿಗ್ತಿತ್ತಂತೆ.
ಆಮೇಲೆ ಏನು, ಅರೆಯುವ ಕಲ್ಲಿನಿಂದ ಅರಿತಿದ್ದಂತಹ ಒಂದು ಕಾಲ ಇತ್ತು. ಆವಾಗಲೂ ಕೂಡ ಹಾಗೆ ಹೆಚ್ಚು ವ್ಯಾಯಾಮ ಸಿಗ್ತಾ ಇತ್ತು, ನೆಲ ಒರೆಸ್ತಾ ಇದ್ದೆವು ಬಗ್ಗಿ. ಇಂತಹ ಚಟುವಟಿಕೆಗಳೆಲ್ಲ ಈಗ ಕಡಿಮೆಯಾದುದರಿಂದ ನಮ್ಮ ಸಮಾಜದಲ್ಲಿ ಏನು ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ ಅಥವಾ ರಕ್ತದೊತ್ತಡ, ಹೆಚ್ಚು ಕೊಬ್ಬು, ಮತ್ತೆ ಕೊಲೆಸ್ಟ್ರಾಲ್, ಇಂತಹ ಸಮಸ್ಯೆಗಳು ಹೆಚ್ಚಾಗ್ಲಿಕ್ಕೆ ಒಂದು ವ್ಯಾಯಾಮದ ಕೊರತೆಯೇ ಕಾರಣ. ಮತ್ತೆ ನಾವು ಸೇವಿಸುವ ಆಹಾರ, ಯಾಕಂದ್ರೆ ನಾವೀಗ ಹೆಚ್ಚು ಮೊದಲ ರೀತಿಯಲ್ಲಿ ಆಹಾರ ಸೇವಿಸುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಆದ್ರೆ ಅದಕ್ಕೆ ತಕ್ಕ ವ್ಯಾಯಾಮ ಮಾಡುವ ಸ್ಥಿತಿಯಲ್ಲೂ ನಾವಿಲ್ಲ. ಇದೆರಡು ನಮ್ಮ ಜೀವನ ಶೈಲಿಯಿಂದ ಬಂದಂತಹ ಸಮಸ್ಯೆಗಳು. ಅದರಿಂದ ವ್ಯಾಯಾಮ ಅತಿ ಮುಖ್ಯ. ಹಾಗಿದ್ರೆ ಈಗ ವ್ಯಾಯಾಮದ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂತೇಳಿ ನಮಗೆ ಗೊತ್ತಾಯ್ತು. ಇನ್ನು ನೀವು ವ್ಯಾಯಾಮ ಮಾಡ್ತಾ ಇಲ್ಲ ಅಂತೇಳಿ ಆದ್ರೆ ಇನ್ನು ಮುಂದೆ ಅದು ವ್ಯಾಯಾಮ ಅಂತ ಹೇಳಿದ ಕೂಡಲೇನು ಜಿಮ್ಮಲ್ಲಿ ಹೋಗಿ ಮಾಡುವಂತಹ ಎಕ್ಸಸೈಸ್ ಮಾತ್ರ ಅಲ್ಲ, ಆಯ್ತಾ? ಜಿಮ್ಮಿನ ಎಕ್ಸಸೈಸ್ ಮಾತ್ರ ಅಲ್ಲ, ನಾವು ಆಟ ಆಡೋದು, ನಡೆಯೋದು, ಇದೆಲ್ಲವೂ ಕೂಡ ವ್ಯಾಯಾಮದ ಎನಿಹೌ ಅಂದ್ರೆ ಟೋಟಲಿ ನಮ್ಮ ಶರೀರದ ಬೆವರಿನ ಉತ್ಪಾದನೆ ಆಗಬೇಕು, ಅಂತಹ ಕೆಲಸಗಳನ್ನು ನಾವು ಮಾಡಬೇಕು. ಇನ್ನು ನಿಮಗೆ ಸಾಮಾನ್ಯ ಈಗ ಶಾಲೆ ಇಲ್ಲ, ಶಾಲೆ ಇದ್ದಂಥ ಸಂದರ್ಭದಲ್ಲಿ ಆದರೆ PT ಅಧ್ಯಾಪಕರಿಂದ, ನಿಮ್ಮ ದೈಹಿಕ ಶಿಕ್ಷಕರಿಂದ ವ್ಯಾಯಾಮದ ಮಹತ್ವದ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಹಾಗೆ ಈಗ ನೀವೇನು ಮಾಡೋ ಚಟುವಟಿಕೆ ಕೊಡ್ತೇನೆ ನಿಮಗೇನು ಅಂತ, ನಿಮ್ಮ ದೈಹಿಕ ಶಿಕ್ಷಕರನ್ನ ಸಂಪರ್ಕಿಸಿ ವ್ಯಾಯಾಮದ ಪ್ರಾಮುಖ್ಯತೆಗಳ ಬಗ್ಗೆ ಒಂದು ಕಿರು ಟಿಪ್ಪಣಿಯನ್ನು ನೀವು ತಯಾರಿಸಿ ನಿಮ್ಮ ಅಧ್ಯಾಪಕರಿಗೆ ನೀವು ಕಳಿಸಿಕೊಳ್ಬೇಕು. ಸರಿಯಾ? ಸರಿ, ಹಾಗಿದ್ರೆ ಮನುಷ್ಯನಲ್ಲಿ ಚಲನೆ ಹೇಗೆ ಅನ್ನೋದನ್ನ ನಾವೀಗ ನೋಡೋಣ. ಈಗ ನಾವು ಚಲಿಸ್ತೇವೆ, ಉದಾಹರಣೆಗೆ ನಾವು ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಯಾವ ಅಂಗ ಕೆಲಸ ಮಾಡಬೇಕು? ಕಾಲು ಅಲ್ವಾ? ಮನುಷ್ಯನ ಚಲನೆಯು ಶರೀರದ ಸ್ನಾಯುಗಳ ಚಟುವಟಿಕೆಯಿಂದ ನಡೆಯುವಂತಹ ಪ್ರಕ್ರಿಯೆ. ಓಕೆ, ಪಾಠ ಪುಸ್ತಕದಲ್ಲಿ ನಿಮ್ಮ ಶರೀರದ ಕೆಲವು ಚಲನೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಹೃದಯದ ಬಡಿತ, ಇನ್ನೇನು ಕೊಟ್ಟಿದ್ದಾರೆ? ಕೈಗಳ ಚಲನೆ, ನಾಲಗೆಯ ಚಲನೆ ಇತ್ಯಾದಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವನ್ನ ನಾವು ಪಟ್ಟಿ ಮಾಡಬಹುದು. ಯಾವುದು? ಕೆಲವು ವಿಷಯಗಳನ್ನ ನೀವು ಪಟ್ಟಿ ಮಾಡಬೇಕು, ಉಳಿದ ಚಲನೆಗಳನ್ನ ನೀವು ಪಟ್ಟಿ ಮಾಡಬೇಕು. ಆಯ್ತಾ? ಹಾಗಿದ್ರೆ ಕೆಲವು ಚಲನೆಗೆ ನೋಡಿ, ಹೃದಯದ ಬಡಿತ, ಉಸಿರಾಟ, ಕೈಗಳ ಚಲನೆ, ಕಾಲುಗಳ ಚಲನೆ ಇತ್ಯಾದಿಗಳನ್ನ ನಾವು ಪಟ್ಟಿ ಮಾಡಿದಾಗ ಈ ಚಲನೆಗಳಲ್ಲಿ ಕೆಲವು ಚಲನೆಗಳು ನಮ್ಮ ಇಚ್ಛೆಯಂತೆ ನಡೀತದೆ. ಈಗ ಉದಾಹರಣೆಗೆ ನಾನು ಹೇಳುವುದಾದ್ರೆ, ನಾನೀಗ ನಡಿಬೇಕು ಅನ್ನುವಾಗ ನನ್ನ ಕಾಲುಗಳು ಚಲಿಸ್ತವೆ. ನಾನೀಗ ನಡೆಯುವುದಿಲ್ಲ, ನಾನೀಗ ಕುತ್ಕೊಳ್ಬೇಕು ಅನ್ನುವಾಗ ನನಗಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನನಗಲ್ಲಿ ಕುತ್ಕೊಳ್ಬಹುದು. ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ. ಅಂದ್ರೆ ಏನು? ಆ ಕಾಲಿನ ಚಲನೆ ಅನ್ನೋದು ನನ್ನ ಇಚ್ಛೆಗೆ ಅನುಸಾರವಾಗಿ ನಡೆದಂತಹ ಒಂದು ಚಲನೆ. ಇನ್ನು ಹೃದಯ ಬಡಿತ, ನಾನು ಮಲಗಿ ನಿದ್ರಿಸಿದಾಗ ಅಥವಾ ನಾವು ಮಲಗಿ ನಿದ್ರಿಸಿದಾಗಲೂ ಕೂಡ ನಮ್ಮ ಹೃದಯ ನಿರಂತರವಾಗಿ ಬಡಿತಾ ಇರ್ತದೆ. ದಿನದ 24 ಗಂಟೆಯು, ವರ್ಷದ 365 ದಿವಸದ ಪ್ರತಿ ದಿನವೂ, ಪ್ರತಿ ನಿಮಿಷವೂ, ಪ್ರತಿ ಕ್ಷಣವೂ ನಮ್ಮ ಹೃದಯ ಬಡಿತಾ ಇದೆ ಅಲ್ವಾ? ಹಾಗಂತೇಳಿ ಈಗ ನನ್ನ ಹೃದಯ ಬಡಿಯುವುದು ಬೇಡ ಅಂತ ಹೇಳಿಕೊಂಡು ನನಗೆ ಹೃದಯ ಬಡಿತ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಉಸಿರಾಟ, ನಾವು ಬದುಕಿದ್ರೆ ಸಾಯುವವರೆಗೆ ಯಾವ ಪ್ರಕ್ರಿಯೆ ನಡೀತದೆ? ಉಸಿರಾಟ ಪ್ರಕ್ರಿಯೆ ನಡೀತದೆ. ಹಾಗಿರುವಾಗ ನಮ್ಮ ಇಚ್ಛೆಗೆ ಅಲ್ಲದೆ ನಡೆಯುವಂತಹ ಚಲನೆ. ಹಾಗಿದ್ರೆ ನಮ್ಮ ಶಾರೀರಿಕ ಚಲನೆಗಳನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಯಾವುದೆಲ್ಲ? ಒಂದು, ನಮ್ಮ ಯಾವ ಚಲನೆ? ಇಚ್ಛೆಗೆ ಅನುಸಾರವಾಗಿ ನಡೆಯುವ ಚಲನೆ. ಎರಡನೇದು, ಇಚ್ಛೆಗೆ ಅನುಸಾರವಲ್ಲದೆ, ಇಚ್ಛೆಗೆ ಅನುಸಾರವಾಗಿ ಅಲ್ಲದೆ ನಡೆಯುವಂತಹ ಚಲನೆ. ಅದರಿಂದ ಇಚ್ಛೆಗೆ ಅನುಸಾರವಾಗಿ ನಡೆಯುವ ಚಲನೆಗಳನ್ನ ಐಚ್ಛಿಕ ಚಲನೆಗಳು ಎಂದು, ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಚಲನೆಗಳನ್ನ ಅನೈಚ್ಛಿಕ ಚಲನೆಗಳು ಎಂಬ 2 ರೀತಿಯಲ್ಲಿ ಚಲನೆಗಳನ್ನ ವಿಂಗಡಿಸಿದ್ದಾರೆ. ಅರ್ಥ ಆಯ್ತಲ್ವಾ? ಚಲನೆಯಲ್ಲಿ 2 ವಿಧ, ಐಚ್ಛಿಕ ಚಲನೆ, ಅನೈಚ್ಛಿಕ ಚಲನೆ. ಇಂಗ್ಲಿಷಲ್ಲಿ ವೊಲಂಟರಿ ಆಕ್ಷನ್ಸ್. ಐಚ್ಛಿಕ ಚಲನೆಯನ್ನ ವೊಲಂಟರಿ ಆಕ್ಷನ್ಸ್, ಅನೈಚ್ಛಿಕ ಚಲನೆಗಳನ್ನ ಇನ್ವೊಲಂಟರಿ ಆಕ್ಷನ್ಸ್, ಅನೈಚ್ಛಿಕ ಚಲನೆಗಳನ್ನ ಇನ್ವೊಲಂಟರಿ ಮೂವ್ಮೆಂಟ್ಸ್ ಅಥವಾ ಆಕ್ಷನ್ಸ್ ಅಂತೇಳಿ ಕರೀತಾರೆ. ವೊಲಂಟರಿ ಮೂವ್ಮೆಂಟ್ಸ್, ಇನ್ವೊಲಂಟರಿ ಮೂವ್ಮೆಂಟ್ಸ್ ಅಥವಾ ಐಚ್ಛಿಕ ಚಲನೆ, ಅನೈಚ್ಛಿಕ ಚಲನೆ. ಹಾಗಿದ್ರೆ ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಪಾಠ ಪುಸ್ತಕದಲ್ಲಿ, ಐಚ್ಛಿಕ ಚಲನೆ ಮತ್ತು ಅನೈಚ್ಛಿಕ ಚಲನೆ ಅಂತ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ತೋರಿಸ್ತೇನೆ, ನೋಡಿಕೊಳ್ಳಿ. ಉದಾಹರಣೆ ಒಂದು ಪಟ್ಟಿ ಈಗ
ಸರಿ, ಹಾಗಿದ್ರೆ ಚಲನೆಗಳಲ್ಲಿ ಸ್ನಾಯುಗಳ ಚಟುವಟಿಕೆ ಮುಖ್ಯ ಅನ್ನೋದನ್ನ ನೀವು ಕಲ್ತುಕೊಂಡ್ರಿ. ಚಲನೆಗೆ ಸ್ನಾಯುಗಳ ಚಟುವಟಿಕೆ ಅತಿ ಮುಖ್ಯ ಅನ್ನೋ ವಿಷಯ ನಮಗೀಗ ಗೊತ್ತಾಯಿತು. ಚಲನೆ ನಡೀತಾ ಇರ್ತದೆ, ಚಲನೆಯಲ್ಲಿ ಸ್ನಾಯುಗಳು ಇದೆ. ಚಲನೆಯ ವಿಧದ ರೀತಿಯಲ್ಲಿ ಸ್ನಾಯುಗಳಲ್ಲಿಯೂ ಕೂಡ ಹಲವಾರು ವೈವಿಧ್ಯತೆಗಳಿವೆ. ನಮ್ಮ ಶರೀರದ ಹಲವು ವಿಧದ ಸ್ನಾಯುಗಳ ರಚನೆಯನ್ನ ಕುರಿತು ಸ್ವಲ್ಪ ಅಧ್ಯಯನ ಮಾಡೋಣ, ಸ್ವಲ್ಪ ನೋಡಿಕೊಂಡು ಬರೋಣ. ವಿವಿಧ ರೀತಿಯ ಸ್ನಾಯುಗಳು. ಐಚ್ಛಿಕ ಮತ್ತು ಅನೈಚ್ಛಿಕ ಚಲನೆಗಳಿಗೆ ಕಾರಣ ವಿವಿಧ ರೀತಿಯ ಸ್ನಾಯುಗಳಾಗಿವೆ. ಅಸ್ಥಿ ಸ್ನಾಯು ಎಲುಬುಗಳೊಂದಿಗೆ ಸೇರಿಕೊಂಡು ಕಂಡುಬರುವುದು. ಇದರ ಜೀವಕೋಶಗಳಿಗೆ ಸಿಲಿಂಡರಿನ ಆಕಾರವಿದೆ. ಅಡ್ಡಗೆರೆಗಳು ಕಂಡುಬರುವುದು ಮತ್ತು ಐಚ್ಛಿಕ ಚಲನೆಗಳನ್ನು ಉಂಟುಮಾಡುವುದು. ನಯವಾದ ಸ್ನಾಯುಗಳು ರೇಖಾಶೂನ್ಯ ಸ್ನಾಯುಗಳು ಎಂದು ತಿಳಿಯಲ್ಪಡುವ ಇದರ ಜೀವಕೋಶಗಳಿಗೆ ಸ್ಪಿಂಡಲ್ ಆಕಾರವಿದೆ. ಜಠರ, ಸಣ್ಣ ಕರಳು, ರಕ್ತನಾಳಗಳು ಮುಂತಾದವುಗಳಲ್ಲಿ ಕಂಡುಬರುವ ಇದು ಅನೈಚ್ಛಿಕ ಚಲನೆಯನ್ನು ಉಂಟುಮಾಡುವುದು. ಹೃದಯದ ಸ್ನಾಯು ಹೃದಯ ಭಿತ್ತಿಯಲ್ಲಿ ಕಂಡುಬರುವ ಕವಲು ಜೀವಕೋಶಗಳಿರುವ ಸ್ನಾಯುಗಳೇ ಹೃದಯದ ಸ್ನಾಯುಗಳು. ಅಡ್ಡಗೆರೆಗಳು ಕಂಡುಬರುವುದು. ಈ ಸ್ನಾಯುಗಳು ಅನೈಚ್ಛಿಕ ಚಲನೆಯನ್ನು ಉಂಟುಮಾಡುವುದು. ಅದಕ್ಕೆ ಸಂಬಂಧಿಸಿದ ಒಂದು ಪಟ್ಟಿ ನಿಮ್ಮ ಪಾಠ ಪುಸ್ತಕದಲ್ಲಿದೆ, ಅದನ್ನ ಒಮ್ಮೆ ನೋಡಿಕೊಳ್ಳಿ. ಸ್ನಾಯುಗಳಲ್ಲಿ 3 ವಿಧ: ಅಸ್ಥಿ ಸ್ನಾಯು, ಆಮೇಲೆ ಹೃದಯದ ಸ್ನಾಯುಗಳು, ನಯವಾದ ಸ್ನಾಯುಗಳು. ಅಸ್ಥಿ ಸ್ನಾಯು ಸ್ಕೆಲೆಟಲ್ ಮಸಲ್ ಅಂತೇಳಿ ಕರೀತಾರೆ. ಆಮೇಲೆ ಹೃದಯದ ಸ್ನಾಯುಗಳು ಕಾರ್ಡಿಯಾಕ್ ಮಸಲ್ಸ್ ಅಂತೇಳಿ ಕರೀತಾರೆ. ನಯವಾದ ಸ್ನಾಯುಗಳನ್ನ ರೇಖಾಂಕಿತ ಸ್ನಾಯುಗಳು ಅಥವಾ ಸ್ಮೂತ್ ಮಸಲ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಹೀಗೆ ಸ್ನಾಯುಗಳಲ್ಲಿ 3 ವಿಧ: ಹೃದಯದ ಸ್ನಾಯುಗಳು, ಅಸ್ಥಿ ಸ್ನಾಯುಗಳು, ರೇಖಾಂಕಿತ ಸ್ನಾಯುಗಳು. ಈಗ ಒಂದೊಂದರದ್ದೇ ರಚನೆ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಅಸ್ಥಿ ಸ್ನಾಯು. ಈ ಅಸ್ಥಿ ಸ್ನಾಯುಗಳನ್ನ ರೇಖಾಂಕಿತ ಸ್ನಾಯುಗಳು ಅಂತೇಳಿ ಕೂಡ ಕರೀತಾರೆ. ಅಸ್ಥಿ ಸ್ನಾಯುಗಳನ್ನ ರೇಖಾಂಕಿತ ಸ್ನಾಯುಗಳು ಅಂತ ಕರೀತಾರೆ. ಅದರ ಚಿತ್ರ ಈಗ ತೋರಿಸ್ತೇನೆ ನೋಡಿ. ಇವುಗಳು ಅಸ್ಥಿ ಅಂತ ಹೆಸರು ಸೂಚಿಸುವ ಹಾಗೆ ಸ್ನಾಯುಗಳು ಯಾವುದರ ಜೊತೆ ಹೊಂದಾಣಿಕೆಯನ್ನ ಹೊಂದಿಕೊಂಡಿರ್ತವೆ? ಎಲುಬಿನ ಜೊತೆ ಅಥವಾ ಅಸ್ಥಿಗಳ ಜೊತೆ ಹೊಂದಿಕೊಂಡಿರುತ್ತವೆ. ಇನ್ನು ಐಚ್ಛಿಕ ಚಲನೆಗೆ ಕಾರಣವಾಗುತ್ತದೆ. ಮತ್ತೇನು, ಅಡ್ಡಗೆರೆಗಳಿರುತ್ತವೆ, ಸಿಲಿಂಡರ್ ಆಕಾರದಲ್ಲಿ ಇರ್ತವೆ. ಅರ್ಥ ಆಯ್ತಾ? ಸಿಲಿಂಡರ್ ಆಕಾರದ ಕೋಶಗಳು ಎಲುಬಿನ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುತ್ತವೆ, ಮತ್ತೆ ಏನು ಸಿಲಿಂಡರ್ ಆಕೃತಿಯನ್ನ ಹೊಂದಿರುತ್ತವೆ, ಐಚ್ಛಿಕ ಚಲನೆಯನ್ನ ನಡೆಸುತ್ತವೆ. ಇದು 4 ಲಕ್ಷಣಗಳು. ಯಾವುದರ ಲಕ್ಷಣಗಳು? ನಮ್ಮ ರೇಖಾಂಕಿತ ಸ್ನಾಯು ಅಥವಾ ಅಸ್ಥಿ ಸ್ನಾಯು ಅಥವಾ ಸ್ಕೆಲೆಟಲ್ ಮಸಲ್ಸ್ ಅಂತ ಏನು ಹೇಳ್ತಾರೆ ಅದರ ರಚನೆಗಳು. ಸರಿ ಅಲ್ವಾ? ಅರ್ಥ ಆಯ್ತಲ್ವಾ? ಇನ್ನು 2ನೇದು ರೇಖಾ ಶೂನ್ಯ ಸ್ನಾಯುಗಳು ಅಥವಾ ನಯವಾದ ಸ್ನಾಯುಗಳು. ಇವುಗಳನ್ನ ಇಂಗ್ಲಿಷ್ನಲ್ಲಿ ಸ್ಮೂತ್ ಮಸಲ್ಸ್ ಅಂತೇಳಿ ಕರೀತಾರೆ. ಮೃದು ಸ್ನಾಯುಗಳು, ಇವುಗಳು ಮೃದುವಾಗಿರುತ್ತವೆ. ಇದರ ಚಿತ್ರವನ್ನ ತೋರಿಸ್ತೇನೆ ನೋಡಿ. ಸ್ಪಿಂಡಲ್ ಆಕಾರದ ಜೀವಕೋಶಗಳನ್ನ ಒಳಗೊಂಡಿರುತ್ತದೆ. ಇನ್ನೇನು, ಇವುಗಳಲ್ಲಿ ಅಡ್ಡಗೆರೆಗಳು ಕಂಡು ಬರುವುದಿಲ್ಲ. 3 ಜಠರ, ಕರುಳಿನ ಒಳಭಿತ್ತಿ ಇತ್ಯಾದಿ ಅಂಗಾಂಗಗಳೆಲ್ಲ ಈ ನಯವಾದ ಸ್ನಾಯುಗಳಿಂದ ಮಾಡಿಲ್ಪಟ್ಟಿವೆ. ಇನ್ನು ಅನೈಚ್ಛಿಕ ಚಲನೆಗಳನ್ನು ನಡೆಸ್ತದೆ. ರೇಖಾಶೂನ್ಯ ಸ್ನಾಯುಗಳು ಅಥವಾ ಸ್ಮೂತ್ ಮಸಲ್ಸ್ ಅಥವಾ ನಯವಾದ ಸ್ನಾಯುಗಳು, ಇವುಗಳು ಏನು ಸಿಲಿಂಡರ್ ಆಕಾರದಲ್ಲಿರ್ತವೆ. ಇನ್ನೇನು ಇವುಗಳ ಲಕ್ಷಣ? ಅನೈಚ್ಛಿಕ ಚಲನೆಗಳನ್ನ ಉಂಟು ಮಾಡ್ತವೆ. ಆಮೇಲೆ ಏನು, ಸಣ್ಣ ಕರುಳು, ಜಠರ ಇತ್ಯಾದಿ ಅಂಗಾಂಗಗಳಿಂದ ಮಾಡಲ್ಪಟ್ಟಿರ್ತವೆ. ಇನ್ನು 3ನೇದಾಗಿ ಇವುಗಳಲ್ಲಿ ಏನು ಅಡ್ಡಗೆರೆಗಳು ಕಂಡು ಬರುವುದಿಲ್ಲ, ಸ್ಪಿಂಡಲ್ ಆಕಾರವನ್ನ ಒಳಗೊಂಡಿರುತ್ತವೆ. ಕೊನೆಯದ್ದು ಹೃದಯದ ಸ್ನಾಯುಗಳು. ಹೃದಯದ ಸ್ನಾಯುಗಳು
ಹೃದಯದ ಭಿತ್ತಿಯಲ್ಲಿ ಮಾತ್ರ ಕಂಡುಬರುವಂತಹ ಸ್ನಾಯುಗಳು. ಇವುಗಳು ಏನು ಅನೈಚ್ಛಿಕ ಚಟುವಟಿಕೆಗಳನ್ನ ಮಾಡಿಕೊಂಡಿರ್ತವೆ. ಕವಲುಗಳಿರುವ ಜೀವಕೋಶಗಳನ್ನ ಒಳಗೊಂಡಿರುತ್ತದೆ. ಆಮೇಲೆ ಏನು ಅಡ್ಡಗೆರೆಗಳು ಕಂಡುಬರುತ್ತದೆ. ಹೃದಯದ ಸ್ನಾಯುಗಳು ಅಥವಾ ಚಿತ್ರ ನೋಡಿ, ಕಾರ್ಡಿಯಾಕ್ ಮಸಲ್. ಹೃದಯದ ಸ್ನಾಯುಗಳು ಅಥವಾ ಕಾರ್ಡಿಯಾಕ್ ಮಸಲ್ಗಳು, ಮೃದು ಸ್ನಾಯುಗಳು, ಅಡ್ಡಗೆರೆಗಳು ಕಂಡುಬರುತ್ತವೆ. ಇನ್ನೇನು ಅನೈಚ್ಛಿಕ ಚಲನೆಗಳನ್ನ ನಿರ್ವಹಿಸುತ್ತವೆ. ಹೃದಯದ ಕೋಶಗಳು ಮಾಡಲ್ಪಟ್ಟಿರುತ್ತವೆ. ಹೃದಯದ ಭಿತ್ತಿಯಲ್ಲಿ ಕಂಡುಬರುವಂತಹ ಕೋಶಗಳು. ಇದಿಷ್ಟು 3 ವಿಧದ ಸ್ನಾಯುಗಳು ಮನುಷ್ಯನ ಶರೀರದಲ್ಲಿರುವಂತಹವುಗಳು. ಕೆಲವು ಸೂಚಕಗಳನ್ನ ಕೊಡ್ತೇನೆ, ಬರ್ಕೊಳ್ಳಿ. ಉತ್ತರ ಬರೆದು ನಿಮ್ಮ ಅಧ್ಯಾಪಕರಿಗೆ ನೀವು ಕಳಿಸಬೇಕು, ಆಯ್ತಾ? ಅಸ್ಥಿ ಸ್ನಾಯುಗಳು ನಯವಾದ ಸ್ನಾಯುಗಳಿಗಿಂತ ಹೇಗೆ ಭಿನ್ನವಾಗಿದೆ? ಅಸ್ಥಿ ಸ್ನಾಯುಗಳು ನಯವಾದ ಸ್ನಾಯುಗಳಿಗಿಂತ ಹೇಗೆ ಭಿನ್ನವಾಗಿದೆ? ನೆಕ್ಸ್ಟ್, ಹೃದಯದ ಸ್ನಾಯುಗಳಿಗೆ ಅಸ್ಥಿ ಸ್ನಾಯುಗಳೊಂದಿಗಿನ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನ ಪಟ್ಟಿ ಮಾಡಿ. ಹೃದಯದ ಸ್ನಾಯುಗಳು ಅಸ್ಥಿ ಸ್ನಾಯುಗಳಿಗೊಂದಿಗೆ ಇರುವ ಹೃದಯದ ಸ್ನಾಯುಗಳಿಗೆ ಅಸ್ಥಿ ಸ್ನಾಯುಗಳೊಂದಿಗಿರುವ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ. ನಿರಂತರವಾಗಿ ಕಾರ್ಯಚಟುವಟಿಕೆಯನ್ನು ನಡೆಸುವಂತಹ ನಮ್ಮ ಸ್ನಾಯುಗಳು ಹಲವಾರು ಬಾರಿ ಸಂಕೋಚನ ಪ್ರಕ್ರಿಯೆಗೆ ಒಳಗಾಗ್ತವೆ, ವಿಕಸನ ಪ್ರಕ್ರಿಯೆಗೂ ಒಳಗಾಗ್ತವೆ. ನಿರಂತರವಾಗಿ ಈ ರೀತಿ ಸಂಕೋಚನಗೊಳ್ಳುವುದು, ಅನಂತರ ಪೂರ್ವ ಸ್ಥಿತಿಗೆ ಬರೋದು ಸ್ನಾಯುಗಳಿಗೆ ಅನಿವಾರ್ಯವಾದಂತಹ ಕೆಲಸ. ಹಾಗಿದ್ರೆ ಈ ಸ್ನಾಯುಗಳು ಚಟುವಟಿಕೆಯನ್ನ ಮಾಡಬೇಕು ಅಂತೇಳಿ ಆದ್ರೆ ಏನು ಬೇಕಲ್ಲಿ? ಸ್ನಾಯುಗಳಿಗೆ ಚೈತನ್ಯ ಬೇಕು ಅಲ್ವಾ? ಸ್ನಾಯುಗಳಿಗೆ ಚೈತನ್ಯ ಲಭಿಸುವಂತಹ ಮೂಲಗಳು ಯಾವುದಾಗಿದ್ರೆ? ಸ್ನಾಯುಗಳಿಗೆ ಚೈತನ್ಯ ಲಭಿಸುವಂತಹ ಮೂಲಗಳು ಯಾವುದಾಗಿರ್ಬಹುದು? ನಮ್ಮ ಶರೀರದಲ್ಲಿ ಈಗ ನಮ್ಗೆ ಗೊತ್ತಿದೆ, ನಾವು ಸೇವಿಸಿದ ಆಹಾರ ಅಲ್ವಾ? ನಾವು ಚೈತನ್ಯಕ್ಕೋಸ್ಕರ ಆಹಾರ ಸೇವಿಸ್ತೇವೆ ಅಂತ ನಾವೆಲ್ವ ಕಲ್ತದ್ದು. ಹಾಗಿರುವಾಗ ನಾವು ಸೇವಿಸಿದಂತಹ ಆಹಾರ, ಆಮೇಲೆ ಇನ್ನೇನಿದೆ? ಆಕ್ಸಿಜನ್ ಬೇಕು ಅಲ್ವಾ? ಶರೀರದಲ್ಲಿ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಜೊತೆ ಆಹಾರ ವಸ್ತುಗಳು ರಾಸಾಯನಿಕ ಕ್ರಿಯೆಗೆ ಅಥವಾ ಜೈವಿಕ ಪ್ರಕ್ರಿಯೆಗೆ ಒಳಗಾದಾಗ ನಮಗಲ್ಲಿ ಸಿಗುವುದೇನು? ಶಕ್ತಿ ಮತ್ತು ಕಾರ್ಬನ್ ಡೈಆಕ್ಸೈಡ್, ನೀರು ಇತ್ಯಾದಿಗಳ ಬಿಡುಗಡೆ. ಅದು ನಾವು ಉಸಿರಾಟದ ಸಮೀಕರಣವನ್ನೇ ನಾವು ಕಲ್ತಿದ್ದೇವೆ ಅಲ್ವಾ? ಹಾಗಿರುವಾಗ ಉಸಿರಾಟದ ಪ್ರಕ್ರಿಯೆ ನಡೆಯುವುದು. ಆ ಉಸಿರಾಟ ಪ್ರಕ್ರಿಯೆ ನಡೆದಾಗ ನಮಗೇನೋ ಚೈತನ್ಯ ಬಿಡುಗಡೆಯಾಗುವುದು. ಹಾಗಿದ್ರೆ ಈ ಚೈತನ್ಯ ಎಷ್ಟು ಸಮಯದವರೆಗೆ ನಮಗಿದ್ದಿತ್ತು? ನಾವು ಸೇವಿಸಿದ ಆಹಾರ ಕೊನೆಯವರೆಗೆ ಮಾತ್ರ ಇದ್ದಿತ್ತು ಅಲ್ವಾ? ಆಹಾರ ಯಾವಾಗ ಕೊನೆಯಾಗ್ತದೋ ಆವಾಗ ಏನಾಗ್ತದೆ? ನಮ್ಮ ಶಾರೀರಿಕ ಚಟುವಟಿಕೆಗಳ ದರ ಏನಾಗ್ತಾ ಬರ್ತದೆ? ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ನಮ್ಮಲ್ಲಿ ಉತ್ಪಾದನೆಯಾಗುವಂತಹ ಚೈತನ್ಯ ದರ ಕಡಿಮೆ ಆಗ್ತದೆ. ನೋಡಿ, ಈಗ ಉದಾಹರಣೆಗೆ ನೀವು ಬೆಳಿಗ್ಗೆ ಬರ್ತೀರಿ ಶಾಲೆಗೆ, ಬರುವಾಗ ತುಂಬಾ ಆಕ್ಟಿವ್ ಆಗಿರ್ತಾರೆ, ಯಾಕೆ ಹೊಟ್ಟೆ ತುಂಬಿಸಿ ಬರ್ದಿರ್ತೀರ. ಮಧ್ಯಾಹ್ನ 11:30 12 ಗಂಟೆ 4ನೇ ಪೀರಿಯಡ್ ಆಗುವಾಗ ನಮಗೆ ಸ್ವಲ್ಪ ಆಯಾಸ ಆದಾಗ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಯಾಕೆ? ನಮ್ಮಲ್ಲಿರುವಂತಹ ಆಹಾರದ ಘಟಕಗಳು ಏನಾಗ್ತಾ ಬಂದಿರ್ತವೆ, ಅಲ್ಲಿ ಜೀರ್ಣ ಆಗಿ ಖಾಲಿ ಆಗ್ತಾ ಬಂದಿಲ್ಲ, ಅವಾಗ ನಮಗೆ ಹಸಿವೆ ಅನುಭವ ಆಗ್ತದೆ. ಹಾಗಿರುವಾಗ ನಮಗೆ ಸ್ವಲ್ಪ ನಮ್ಮ ಚೈತನ್ಯ ಏನಾಗ್ತದೆ, ನಮ್ಮ ಆಕ್ಟಿವ್ನೆಸ್, ನಾವು ಇದ್ದಂತಹ ಚಟುವಟಿಕೆ ದರ ಅಥವಾ ನಮ್ಮ ಒಂದು ಹುರುಪು ಅದೇನಾಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಸೊ ನಾವೇನ್ ಮಾಡ್ಬೇಕಾಗ? ಆಹಾರ ತಿನ್ಬೇಕು ಅಲ್ವಾ? ಹಾಗೆ ನಿರಂತರವಾಗಿ ಕೆಲಸ ಮಾಡುವಾಗ ನಮ್ಮ ಸ್ನಾಯುಗಳಿಗೆ ಏನು ಉಂಟಾಗ್ತದೆ? ಸ್ನಾಯು ದಣಿವು ಉಂಟಾಗ್ತದೆ. ಅದು ಯಾಕೆ ಸ್ನಾಯು ದಣಿವು ಉಂಟಾಗ್ತದೆ? ಹೇಗೆ ಸ್ನಾಯು ದಣಿವು ಉಂಟಾಗ್ತದೆ? ನಿರಂತರವಾಗಿ ಸ್ನಾಯುಗಳು ಕೆಲಸ ಮಾಡ್ತಾ ಇದೆ. ಈಗ ಉದಾಹರಣೆಗೆ ನಾವು ಶಾಲೆಯಲ್ಲಿ ಕೂತು ಬರೀ ದೊಡ್ಡ ಕೆಲಸ ಅಲ್ಲಪ್ಪ, ಅದೇನು ದೊಡ್ಡ ಕೆಲಸ. ನಾವೀಗ ಗದ್ದೆಗಳಲ್ಲಿ ಅಥವಾ ಹೊರಗಡೆ ಕೂಲಿ ಕೆಲಸ ಮಾಡುವವರು, ಬಿಸಿಲಿಗೆ ಕೆಲಸ ಮಾಡುವವರನ್ನೆಲ್ಲ ನಾವು ನೋಡಿರ್ತೇವೆ. ಅವರು ನಿರಂತರವಾಗಿ ಬಿಸಿಲಿನ ಸಂಪರ್ಕಕ್ಕೂ ಬರ್ತಾರೆ, ಹೆಚ್ಚು ಶ್ರಮದ ಕೆಲಸವನ್ನ ಅವರಲ್ಲಿ ಮಾಡ್ತಾರೆ. ಆ ಹೆಚ್ಚು ಶ್ರಮದ ಕೆಲಸವನ್ನ ಅವರಲ್ಲಿ ಮಾಡುವಾಗ ಅವರಿಗೆ ಏನು ಬೇಕಾಗ್ತದೆ? ಹೆಚ್ಚು ಹೆಚ್ಚು ಚೈತನ್ಯ ಬೇಕಾಗ್ತದೆ ಅಲ್ವಾ? ಆ ಹೆಚ್ಚು ಹೆಚ್ಚು ಚೈತನ್ಯ ಬೇಕಂದ್ರೆ ಹೆಚ್ಚು ಹೆಚ್ಚು ಆಹಾರ ತಿನ್ಬೇಕಾಗ್ತದೆ. ಆಗ ಒಂದೇ ಸಮಯ ಆಹಾರ ತಿನ್ಲಿಕ್ಕಲ್ಲಿ ಕೆಲಸ ನಡಿಬೇಕು. ಹಾಗಿರುವಾಗ ಅವರಿಗಂತಹ ಸಾಧ್ಯತೆ ಕಡಿಮೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಶರೀರವು, ನಮ್ಮ ಉಸಿರಾಟದಲ್ಲಿ 2 ವಿಧ ಇದೆ ಎಂದು ನಮಗೆ ಗೊತ್ತಿದೆ. ಏರೋಬಿಕ್, ಅನೇರೋಬಿಕ್. ಅಂದ್ರೆ ಆಮ್ಲಜನಕ ರಹಿತ, ಆಮ್ಲಜನಕ ಸಹಿತ. ಈ ಆಕ್ಸಿಜನ್ ನಿರಂತರವಾಗಿ ಲಭಿಸದ ಸಂದರ್ಭದಲ್ಲಿ ನಮ್ಮ ಸ್ನಾಯುಗಳು ಯಾವುದು ಆಮ್ಲಜನಕ ಅಥವಾ ಆಕ್ಸಿಜನ್ ರಹಿತ ಉಸಿರಾಟದಿಂದ ಆಕ್ಸಿಜನ್ ಸಹಿತ ಉಸಿರಾಟದಿಂದ
ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ಒಗ್ಗಿಕೊಳ್ತದೆ ಸ್ವಲ್ಪ ಸಮಯದವರೆಗೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆಮ್ಲಜನಕ ರಹಿತ ಉಸಿರಾಟದ ಉಪ ಉತ್ಪನ್ನಗಳಾದ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆಯಾಗ್ತದೆ. ಸ್ವಲ್ಪ ಪ್ರಮಾಣದವರೆಗೆ ಅಥವಾ ಸ್ವಲ್ಪ ಹೊತ್ತಿನವರೆಗೆ ಈ ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಾದಾಗ ಈ ಲ್ಯಾಕ್ಟಿಕ್ ಆಮ್ಲ ಸ್ನಾಯುಗಳಲ್ಲಿ ಶೇಖರಣೆಗೊಳ್ತದೆ. ನಮ್ಮ ಸ್ನಾಯುಗಳಿಗೆ ಲ್ಯಾಕ್ಟಿಕ್ ಆಮ್ಲಗಳನ್ನ ಅಷ್ಟು ವೇಗವಾಗಿ ಹೊರಹಾಕುವಂತಹ ಸಂವಿಧಾನಕ್ಕೆ ನಮ್ಮ ಸ್ನಾಯುಗಳು ಒಗ್ಗಿಕೊಳ್ಳುವುದಿಲ್ಲ. ಹಾಗಿರುವಾಗ ಇವುಗಳೇನಾಗ್ತದೆ ಅಂತಂದ್ರೆ ಲ್ಯಾಕ್ಟಿಕ್ ಆಮ್ಲಗಳು ಅಲ್ಲೇ ಶೇಖರಣೆಗೊಂಡು ಅವುಗಳೇನಾಗ್ತದೆ ನಮ್ಮ ಸ್ನಾಯುಗಳಿಗೆ ಏನೋ ನೋವನ್ನುಂಟು ಮಾಡಿದ ಅನುಭವ ನಮಗೆ ಆಗ್ತದೆ. ನಮಗೆ ಸ್ವಲ್ಪ ನೋವು ಉಂಟಾದ ಅನುಭವ ಆಗ್ತದೆ. ಅನುಭವ ಆಗ್ಲಿಕ್ಕೆ ಕಾರಣ ಏನೂ ಇಲ್ಲ, ಲ್ಯಾಕ್ಟಿಕ್ ಆಮ್ಲದ ಪ್ರಮಾಣ ಹೆಚ್ಚಾದಾಗೆ ಶರೀರದ ಆಸಿಡಿಟಿ ಹೆಚ್ಚಾಗ್ತದೆ. ಆಗ ಸ್ನಾಯುಗಳ ಸಂಕೋಚನ ಮತ್ತು ಪೂರ್ವಸ್ಥಿತಿ, ನಮ್ಮ ಸ್ನಾಯುಗಳು ನಿರಂತರವಾಗಿ ಸಂಕೋಚನಕ್ಕೊಳಗಾಗ್ತದೆ, ಪೂರ್ವಸ್ಥಿತಿಗೆ ಬರ್ತದೆ. ಈ ಸಂಕೋಚನ ಮತ್ತು ಪೂರ್ವಸ್ಥಿತಿಗೆ ಬರುವಾಗ ಅಲ್ಲಿ ಕೆಲವು ಕಿಣ್ವಗಳ ಚಟುವಟಿಕೆ ನಡೀತದೆ. ಈ ಕಿಣ್ವಗಳ ಚಟುವಟಿಕೆಯಲ್ಲಿ ಏನಾಗ್ತದೆ, ಏರಿಳಿತ ಉಂಟಾಗ್ತದೆ. ಪರಿಣಾಮವಾಗಿ ನಮ್ಮ ಸ್ನಾಯುಗಳಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ದಣಿವು ಉಂಟಾಗ್ತದೆ. ಈ ಸ್ಥಿತಿಯನ್ನ ನಾವು ಸ್ನಾಯು ದಣಿವು ಅಥವಾ ಮಸಲ್ ಫೆಟಿಗ್ಯೂ ಅಂತೇಳಿ ಕರಿತೇವೆ. ಹೀಗೆ ಆದ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆಯಬೇಕು. ಆ ವಿಶ್ರಾಂತಿಯನ್ನ ಪಡೆಯುವಾಗ ಏನು ನಮ್ಮ ಜೀವಕೋಶಗಳ ಅಥವಾ ಸ್ನಾಯುಗಳಲ್ಲಿ ಸಂಗ್ರಹವಾದಂತಹ ಏನು ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ಟಿಕ್ ಆಮ್ಲಗಳು, ಲ್ಯಾಕ್ಟಿಕ್ ಆಸಿಡ್ ಹೊರತಳ್ಳಲ್ಪಡ್ತದೆ. ನಮ್ಮ ಸ್ನಾಯುಗಳು ಸಹಜ ಸ್ಥಿತಿಗೆ ಬರ್ತದೆ. ಸ್ನಾಯುಗಳು ಆಮ್ಲಜನಕ ರಹಿತ ಉಸಿರಾಟದಿಂದ ಆಮ್ಲಜನಕ ಸಹಿತ ಉಸಿರಾಟಕ್ಕೆ ಬರ್ತದೆ. ಸ್ನಾಯುಗಳು ಪೂರ್ವ ಸ್ಥಿತಿಗೆ ಬಂದು ನಮ್ಮ ಆಯಾಸ ಎಲ್ಲ ಪರಿಹಾರ ಆಗ್ತದೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ನಾವು ಇವತ್ತು ಕಲಿತಂತಹ ವಿಷಯಗಳು ಯಾವುದೆಲ್ಲ, ಸ್ನಾಯುಗಳ ವಿಧಗಳನ್ನ ಕಲ್ತೆವು, ವ್ಯಾಯಾಮದ ಪ್ರಾಧಾನ್ಯತೆ ಏನು ಅಂತ ಕಲ್ತೆವು, ಸ್ನಾಯು ದಣಿವು ಹೇಗೆ ಉಂಟಾಗ್ತದೆ, ಇದನ್ನ ಹೇಗೆ ನಿವಾರಿಸಬಹುದು ಅಂತೇಳಿ ಕೂಡ ಕಲ್ತೆವು. ಈ ಸ್ನಾಯು ದಣಿವು ಅನ್ನೋದೊಂದು ಪರ್ಮನೆಂಟ್ ಅವಸ್ಥೆಯಲ್ಲ, ಕ್ಷಣಿಕ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುವಂತಹ ಒಂದು ಅನುಭವ. ಅದು ವಿಶ್ರಾಂತಿಯ ಮೂಲಕ ಅದು ನೀಗಿಸಲ್ಪಡ್ತದೆ. ಅರ್ಥ ಆಯ್ತಲ್ಲ? ಒಂದು ಪ್ರಶ್ನೆಯನ್ನ ಕೊಡ್ತೇನೆ, ಬರ್ಕೊಳ್ಳಿ. ಶರೀರದಲ್ಲಿ ಅಥವಾ ಸ್ನಾಯುಗಳಲ್ಲಿ ಚೈತನ್ಯದ ಉತ್ಪಾದನೆಗೆ ಅಗತ್ಯವಾದ ಘಟಕಗಳು ಯಾವುದು? ಆಯ್ತಾ? ಇನ್ನೊಂದು ಸೂಚಕ ಅಥವಾ ಇನ್ನೊಂದು ಪ್ರಶ್ನೆ, ಸ್ನಾಯು ದಣಿವು ಎಂದರೇನು? ಆಯ್ತಾ? ಸ್ನಾಯು ದಣಿವು ಉಂಟಾಗಲು ಕಾರಣವೇನು? ಸ್ನಾಯು ದಣಿವು ಎಂದರೇನು? ಸ್ನಾಯು ದಣಿವು ಉಂಟಾಗಲು ಕಾರಣವೇನು? ಅರ್ಥ ಆಯ್ತಲ್ವಾ? ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.